ವಾಟರ್ ಮ್ಯಾನಿಫೆಸ್ಟೇಷನ್ ಅಥವಾ ನೀರಿನಿಂದ ನಾವು ಈ ಒಂದು ನಮ್ಮ ಸಂಕಲ್ಪಗಳನ್ನ ಸಿದ್ಧಿಸ್ಕೊಳ್ಳುವಂತ ಒಂದು ತಂತ್ರವನ್ನ ಟೆಕ್ನಿಕ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಈ ನೀರು ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ನಾವು ತಗೊಂಡಾಗ, ಭೂಮಿಯ ಮೇಲೆ ನೀರು ತಗೊಂಡಾಗ ಎಷ್ಟು ಪರ್ಸೆಂಟ್ ನೀರಿದೆ? ಮೋರ್ ದನ್ 70-75% ನೀರೇ ಇರುವುದು. 20 ಭಾಗ ಮಾತ್ರ, 25 ಭಾಗ ಮಾತ್ರ ಭೂಮಿ ಇರುವಂತದ್ದು. ನಮ್ಮ ದೇಹವನ್ನ ತೆಗೆದುಕೊಂಡ್ರೆ, ನಮ್ಮ ದೇಹದಲ್ಲಿ ಎಷ್ಟು ಭಾಗ ನೀರಿದೆ? 70% ನೀರು ಅಂದ್ರೆ ರಕ್ತ ತುಂಬಿದೆ. ಇನ್ನು 30% ಏನಿದೆ? ಮೂಳೆಗಳಿಂದ, ಮಾಂಸಗಳಿಂದ ಕೂಡಿರುವಂತದ್ದು. ನೋಡಿ, ಇಡೀ ಬ್ರಹ್ಮಾಂಡದಲ್ಲೂ ಕೂಡ ಅಷ್ಟೇ ನೀರೇ ಹೆಚ್ಚು ಇರುವಂತದ್ದು. ನೀರಿನ ಶಕ್ತಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ನೀರಿಗೆ ನೆನಪನ್ನ ಇಟ್ಕೊಳ್ಳುವಂತಹ ಶಕ್ತಿ ಇರುವಂತದ್ದು. ಅದು ಎಲ್ಲಾ ಮೆಮೊರಿನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅಷ್ಟು ಒಂದು ಅದ್ಭುತವಾದಂತ ಕೆಪಾಸಿಟಿ ಆ ನೀರಿಗೆ ಇರುತ್ತೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಅನಾರೋಗ್ಯ ಇದ್ದಾಗ, ಹಣ ಬೇಕು ಅಂತ ಹೇಳಿದ್ರೆ, ನಮ್ಗೆ ಯಾವ್ದಾರ ಕೆಲ್ಸಗಳಾಗ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಸುಖ ಶಾಂತಿ ನೆಲೆಸ್ಬೇಕು ಅಂತ ಹೇಳಿದ್ರೆ, ವ್ಯಾಪಾರದಲ್ಲಿ ನಾವು ಸಕ್ಸಸ್ ಅನ್ನ ಕಾಣ್ಬೇಕು ಅಂತ ಹೇಳಿದ್ರೆ, ಈ ನೀರನ್ನ ನಾವು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅದಕ್ಕೆ ಮಂತ್ರಿತ ಮಾಡ್ಬೇಕು ನಾವು, ಅಥವಾ ಅಭಿನಿಯಂತ್ರಿತ ಮಾಡ್ಬೇಕು ಅಂತ ಹೇಳ್ತೀವಿ ನಾವು. ಅದು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಕೆಲವೊಂದ್ಸಲ ನೋಡಿ, ಆ ನೀರಿನಲ್ಲಿ ಇದ್ದಾಗ ಏನಾಗುತ್ತೆ, ಕೆಲವ್ರ ಮನೆಯಲ್ಲಿ ಏನಾಗುತ್ತೆ, ನೆಗೆಟಿವ್ ವೈಬ್ರೇಷನ್ಸ್ ಇರುತ್ತೆ, ನೆಗೆಟಿವ್ ಆಲೋಚನೆ ಇರುತ್ತೆ, ನೆಗೆಟಿವ್ ವ್ಯಕ್ತಿಗಳಿರ್ತಾರೆ, ನೆಗೆಟಿವ್ ಪೀಪಲ್ಸ್ ಗಳಿರ್ತಾರೆ. ಮನೆಯಲ್ಲಿ ಯಾರಾದ್ರೂ ಸತ್ತೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಅವಾಗ ಏನಿರುತ್ತೆ ಅಲ್ಲಿ ವೈಬ್ರೇಷನ್, ದುಃಖ ಇರುತ್ತೆ, ನೋವುಗಳಿದ್ದಾಗ ಅಂತ ಮನೆಯಲ್ಲಿ ನೀರ್ ಕುಡಿಬಾರ್ದು ಅಂತ ಹೇಳ್ತಾರೆ. ಯಾಕೆ ನೀರ್ ಕುಡಿಬಾರ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಆ ಫ್ರಿಡ್ಜ್ ಇರುತ್ತೆ. ನೀರ್ ಎಲ್ಲೆಲ್ಲಿ ಇರುತ್ತೆ? ಫ್ರಿಡ್ಜ್ ಅಲ್ಲಿ ಇರುತ್ತೆ, ನಾವು ಕುಡಿಯುವಂತ ಬಿಂದಿಗೆನಲ್ಲಿ ಇರುತ್ತೆ, ಬಾಟಲ್ ಅಲ್ಲಿ ಇರುತ್ತೆ. ಅವ್ರ ಶರ್ಬತ್ ಕೊಡ್ಬೋದು, ಟೀ ಕೊಡ್ಬೋದು ನಮ್ಗೆ, ಯಾವುದನ್ನೇ ಕೊಟ್ರು. ಅವ್ರ ಸ್ನಾನದ ಮನೆಯಲ್ಲಿ ನೀರಿರುತ್ತೆ, ಅಂಡೆನಲ್ಲಿ ನೀರಿರುತ್ತೆ, ಬಕೆಟ್ ಅಲ್ಲಿ ನೀರಿರುತ್ತೆ, ಆಲ್ಮೋಸ್ಟ್ ಎಲ್ಲಾ ಪ್ಲೇಸ್ ಅಲ್ಲೂ ಕೂಡ ನೀರಿರುತ್ತೆ. ಆ ನೀರು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅವರಲ್ಲಿರುವಂತ ಪಾಸಿಟಿವ್ ವೈಬ್ರೇಷನ್ ಇದ್ರೆ ಪಾಸಿಟಿವ್ ವೈಬ್ರೇಷನ್ ಅಬ್ಸರ್ವ್ ಹಿಡಿದಿಟ್ಕೊಳ್ಳುತ್ತೆ. ನೆಗೆಟಿವ್ ವೈಬ್ರೇಷನ್ ಇದ್ರೆ ಆ ನೆಗೆಟಿವ್ ಎನರ್ಜಿ ಅನ್ನೋದು, ನಕಾರಾತ್ಮಕತೆ ಏನಾದ್ರು ಹಿಡಿದಿಟ್ಕೊಂಡಿರುತ್ತೆ. ಅಂತ ಸಂದರ್ಭಗಳಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಂತರ್ ಮನೆಗಳಲ್ಲಿ ನಾವು ನೀರನ್ನ ಕುಡಿಬೇಕಾದ್ರೆ, ನೀರನ್ನ ನಾವು ಪ್ರೋಗ್ರಾಮ್ ಮಾಡಿ ನಾವು ನೀರನ್ನ ಕುಡಿಬೇಕು. ಅಂದ್ರೆ ಅದನ್ನ ಎನರ್ಜೈಸ್ ಮಾಡ್ಬೇಕು, ರೀಚಾರ್ಜ್ ಅನ್ನ ಮಾಡ್ಬೇಕು ನಾವು. ನೀರು ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಯಾವಾಗ್ಲೂ ನೀರಿನ ಮುಚ್ಚಿ ಇಡ್ತಾ ಇದ್ರು. ಕುಡಿಯುವಂತ ನೀರಾಗಿರ್ಬಹುದು, ಅಂಡೆ ಆಗಿರ್ಬಹುದು, ಅಥವಾ ನಾವ್ ಯಾವ್ದ್ರಲ್ಲಿ ನಾವು ನೀರ್ನ ಕುಡಿತೀವೋ ಅದನ್ನ ಯಾವಾಗ್ಲೂ ಅವರು ಮುಚ್ಚಿಡ್ತಾ ಇದ್ರು. ಅಷ್ಟು ಅದ್ಭುತವಾದಂತ ಪವರ್ ನೀರಿನಲ್ಲಿದೆ. ನೀವು ನೋಡಿರ್ಬೋದು, ನಮ್ಮ ಋಷಿ ಮುನಿಗಳು, ಸಾಧು ಸಂತರು ಕಮಂಡಲದಲ್ಲಿ ನೀರನ್ನ ಇಟ್ಕೊಳ್ತಾ ಇದ್ರು. ಆ ನೀರನ್ನ ಇಟ್ಕೊಂಡು ಅವರು ತಪಸ್ಸನ್ನ ಮಾಡಿ, ಜಸ್ಟ್ ಆ ನೀರನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರು, ವರನಾದ್ರೂ ಕೊಡ್ತಾ ಇದ್ರು, ಶಾಪನಾದ್ರೂ ಕೊಡ್ತಾ ಇದ್ರು, ಅದು ಫಲಿಸ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಆ ನೀರಿಗೆ ಅವರು ಅಷ್ಟು ಶಕ್ತಿಯನ್ನ ತುಂಬಿದ್ರು. ಆ ನೀರಿಗೆ ತುಂಬಿದಂತ ಶಕ್ತಿ ಏನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಅವ್ರೆಲ್ಲರನ್ನು ಕೂಡ ಅದೇನ್ ಮಾಡ್ತಾ ಇತ್ತು, ಅದು ವರನಾದ್ರೂ ಕೊಡ್ತಾ ಇತ್ತು, ನಮಗೆ ಶಾಪವನ್ನಾದ್ರೂ ಕೂಡ ಅದು ನಮ್ಗೆ ಕೊಡ್ತಾ ಇತ್ತು. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ಅಷ್ಟೊಂದು ಅದ್ಭುತವಾದಂತ ಶಕ್ತಿ ನಮ್ಮ ಈ ಒಂದು ವಾಟರ್ಗೆ ಇರ್ತಾ ಇತ್ತು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ವಾಟರ್ ಅನ್ನ ನಾವು ಪ್ರೋಗ್ರಾಮಿಂಗ್ ಮಾಡೋದು ಹೇಗೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ, ಈ ವಾಟರ್ ಅನ್ನ ನಾವು ಎನರ್ಜೈಸ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಒಂದು ಗಾಜಿನ ಗ್ಲಾಸ್ ಅಲ್ಲಿ ನೀರನ್ನ ತೆಗೆದಿಟ್ಕೊಳ್ಳಿ, ಅಥವಾ ಫಸ್ಟ್ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಅಂದ್ರೆ ಗಾಜಿನ ಗ್ಲಾಸ್ಗೆ. ಇಫ್ ಇನ್ ಕೇಸ್ ಗಾಜಿನ ಗ್ಲಾಸ್ ಇಲ್ಲ ಅಂತ ಹೇಳಿದ್ರೆ, ನೀವು ಈ ಒಂದು ಇದು ಸ್ಟೀಲ್ ಗ್ಲಾಸ್ ಅಲ್ಲಿ ನೀರನ್ನ ತುಂಬಿಟ್ಕೊಳ್ಬಹುದು. ನೀರನ್ನ ತುಂಬಿ ಈ ತರ ಎರಡು ಕೈಯಲ್ಲಿ ನೀವು ಕೆಳಗಡೆ ಒಂದು ನೀರನ್ನ ಇಟ್ಟು
ಈ ತರ 2 ಕೈಯಲ್ಲಿ ನೀರನ್ನ ನೀವು ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. 2 ಕೈಯಲ್ಲಿ ಈ ತರ ನೀರನ್ನ ಇಟ್ಕೊಳ್ಳಿ. ನಿಮಗೆ ಏನ್ ಬೇಕು ಕ್ಲಾರಿಟಿಯಿಂದ ನಾನು ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ದೆ ನಿಮ್ಗೆ, ಅದಕ್ಕೆ ಹೇಳಿದ್ದು ನಾನು. ನಿಮ್ಗೆ ಹಣ ಬೇಕಾ, ಆರೋಗ್ಯ ಬೇಕಾ, ನಿಮಗೆ ಕೆಲ್ಸ ಬೇಕಾ, ಅಥವಾ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ಇರುವಂತ ಬಾಂಧವ್ಯಗಳನ್ನ ಸರಿ ಮಾಡ್ಕೊಳ್ಬೇಕಾ, ನಿಮ್ಗೆ ಬಿಸ್ನೆಸ್ ಅಲ್ಲಿ 1 ಕೋಟಿ ಇನ್ಕಮ್ ಬೇಕಾ, ನಿಮಗೆ ಏನ್ ಬೇಕು ಆ ಒಂದು ನಿಮ್ಮ ಕೋರಿಕೆಯನ್ನ, ನಿಮ್ಮ ಸಂಕಲ್ಪವನ್ನ ನೀವು ಆಗಿದೆ ಅನ್ನೋ ರೀತಿಯಲ್ಲಿ ಕಾಣ್ಬೇಕು. ನೀವು ಇವಾಗ ಯಾವ ಸ್ಥಿತಿನಲ್ಲಿ ಇದ್ದೀರಾ, ಪ್ರೆಸೆಂಟ್ ಸಿಚುವೇಶನ್ಸ್ ನೀವು ನೆನಪಿಸ್ಕೊಳ್ಳೋ ಹಾಗಿಲ್ಲ. ಈಗ ನೀವು IAS ಆಫೀಸರ್ ಆಗ್ಬೇಕು, ನೀವೇನಂತ ಹೇಳ್ಬೇಕು, ನಾನು ಸರಿತಾ IAS ಆಫೀಸರ್ ಆಗಿದ್ದೇನೆ. IAS ಆಫೀಸರ್ ಸರಿತನಿಗೆ ಅವಳು ಅನ್ಕೊಂಡಿರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾಳೆ, ಜನ ಎಲ್ಲರೂ ಕೂಡ ಅವಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಎಲ್ಲ ಕಾರ್ಯಗಳನ್ನು ಕೂಡ ವಿಜಯಶಾಲಿಯಾಗಿ ನಾನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಯೂನಿವರ್ಸ್, ಧನ್ಯವಾದ, ಧನ್ಯವಾದ ಪರಮಾತ್ಮ. ನೀವು ಡಾಕ್ಟರ್ ಆಗ್ಬೇಕು, ನಾನು ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಅಥವಾ ಸರ್ಜನ್ ಆಗ್ಬೇಕು ಅಂತಿದ್ರೆ ನಾನು ಡಾಕ್ಟರ್ ಸರಿತಾ. ಆಲ್ರೆಡಿ ನೀವು ಈಗ ಓದ್ತಾ ಇರ್ತೀರಾ ಅಥವಾ ನೀವು ಎಕ್ಸಾಮ್ ಬರೀತಾ ಇದ್ದೀರಾ, ಅದೆಲ್ಲ ವಿಷಯ. ನೀವು ಆಲ್ರೆಡಿ ನೀವು ಡಾಕ್ಟರ್ ಆಗಿದ್ದೀರಾ, ನೀವು ಸರ್ಜನ್ ಆಗಿದ್ದೀರಾ, ಆಪರೇಷನ್ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮಿರಾಕಲ್ ಆಗಿ ಅವರು ಆರೋಗ್ಯರಾಗಿ ಚೇತರಿಕೆಯಿಂದ ಎಲ್ಲ ಪೇಷಂಟ್ಸ್ ಗಳು ಕೂಡ ಆರೋಗ್ಯದಿಂದ ಹೀಲಿಂಗ್ ಆಗ್ತಾ ಇದ್ದಾರೆ. ಅದರ ಮುಖಾಂತರ ನಿಮ್ಗೆ ಗೌರವ, ಸಮ್ಮಾನ, ಹಣ, ಪ್ರಶಸ್ತಿ ಎಲ್ಲವೂ ಕೂಡ ನಿಮ್ಗೆ ದೊರೀತಾ ಇದೆ. ನಿಮ್ಗೆ ಹಣ ಬೇಕು ಅಂತ ಹೇಳಿದ್ರೆ ಈಗ ನಿಮ್ಗೇನು ಹಣ ನಿರಂತರವಾಗಿ ಬರ್ತಾ ಇದೆ. ಹಣ ನಿಮ್ ಪಾಕೆಟ್ ಅಲ್ಲಿ, ನಿಮ್ ಪರ್ಸ್ ಅಲ್ಲಿ, ನಿಮ್ಮ ವ್ಯಾಲೆಟ್ ಅಲ್ಲಿ ಎಲ್ಲವೂ ಕೂಡ ಹಣ ತುಂಬಿ ಹರಿತಾ ಇದೆ. ನಿಮ್ಗೆ 1 ಕೋಟಿ ಬೇಕಾ, 2 ಕೋಟಿ ಬೇಕಾ, 50,000 ಬೇಕಾ, 1 ಲಕ್ಷ ಬೇಕಾ, ನನಗೆ 1 ಕೋಟಿ ಹಣ ಬಂದಿದೆ. 1 ಕೋಟಿ ಹಣವನ್ನ ನೀಡಿದ್ದಕ್ಕೆ ಪರಮಾತ್ಮ ನಿನಗೆ ಅನಂತ ಅನಂತ ಧನ್ಯವಾದಗಳು. ಆ 1 ಕೋಟಿ ಹಣದಿಂದ ನೀವು ಏನೇನ್ ಮಾಡ್ತಾ ಇದ್ದೀರಾ? ಚಾರಿಟಿ ಮಾಡಿದೀನಿ, ಫೌಂಡೇಶನ್ ಮಾಡಿದೀನಿ, ಮನೆ ಕಟ್ಟಿದೀನಿ, ನಿಮ್ಗೆ ಏನೇನ್ ಬೇಕು, ನಿಮ್ಗೆ ಬೇಕಾದಂತ ನೆಕ್ಲೆಸ್ ಗಳನ್ನ ತಗೊಂಡಿದೀನಿ, ಜನರಿಗೆ ಸಹಾಯ ಮಾಡಿದೀನಿ. 1 ಕೋಟಿ ಬಂದಾಗ ನೀವ್ ಹೇಗಿರ್ತೀರ ಆಟಿಟ್ಯೂಡ್ ನಿಮ್ದು? ಆ ರೀತಿ ನೀವು ಇಮ್ಯಾಜಿನೇಷನ್ ಅನ್ನ ಮಾಡ್ಬೇಕು. ನೀವು ಆ ರೀತಿ ನೀವು ಈ ನೀರನ್ನ ನೀವು ಪ್ರೋಗ್ರಾಮಿಂಗ್ ಅನ್ನ ಮಾಡ್ಬೇಕು. ಮೊದಲನೇದಾಗಿ ನಾನು ಇವತ್ತು ನಿಮ್ಗೆ ಸೆಲ್ಫ್, ನಮ್ಮಲ್ಲಿರುವಂತ ಒಂದು ಶಕ್ತಿ, ನಮ್ಮಲ್ಲಿರುವಂತ ಒಂದು ಚೈತನ್ಯವನ್ನ ಫಸ್ಟ್ ನಾವು ಅದನ್ನ ಜಾಗೃತಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ನಾನು ಸಿಂಪಲ್ ಆಗಿ ನಿಮ್ಗೆ 5 ಒಂದು ಮಂತ್ರಗಳನ್ನ ಹೇಳ್ಕೊಡ್ತೇನೆ. ಅದನ್ನ ಹೇಳಿ ಈ ನೀರನ್ನ ನೀವು ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ನಂಗೆ ಕಾಣಿಸ್ತಾ ಇಲ್ಲ ನೋಡಿ. ಈ ರೀತಿ ನೀವು ಪ್ರಾರ್ಥನೆಯನ್ನ ಮಾಡ್ಬೇಕು. ನಾನು ಸರ್ವಶಕ್ತಳಾಗಿದ್ದೇನೆ, ನಾನು ಪರಮಾತ್ಮನ ಸಂತಾನ, ನಾನು ಋಷಿಗಳ ಅಂಶ, ನಾನು ಪರಮಾತ್ಮನ ವಂಶ, ನಾನು ಹುಟ್ಟಿರುವುದೇ ಜಯಶಾಲಿಯಾಗಲು, ನಾನು ಸರ್ವಶಕ್ತಳಾಗಿದ್ದೇನೆ, ನಾನು ಪರಮಾತ್ಮನ ಸಂತಾನ, ನನ್ನ ಮೇಲೆ ಪರಮಾತ್ಮನ ಆಶೀರ್ವಾದವಿದೆ, ನಾನು ಪರಮಾತ್ಮನ ಮಗಳು, ನಾನು ಋಷಿಗಳ ವಂಶ, ನಾನು ಪರಮಾತ್ಮನ ಅಂಶ, ನಾನು ಸರ್ವಶಕ್ತಳಾಗಿದ್ದೇನೆ, ನಾನು ಪರಮಾತ್ಮನ ಸಂತಾನ, ನನ್ನ ಮೇಲೆ ಪರಮಾತ್ಮನ ಅನುಗ್ರಹ ಸದಾ ಇರುತ್ತದೆ, ನಾನು ಋಷಿಗಳ ವಂಶ, ನಾನು ಪರಮಾತ್ಮನ ಅಂಶ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಅಂತ ಹೇಳಿ ಈ ನೀರನ್ನ ನೀವು ಸಿಪ್ಪು ಬೈ ಸಿಪ್ಪು ನೀವು ಈ ರೀತಿ ನೀವು ನೀರನ್ನ ಕುಡಿತಾ ಬರ್ಬೇಕು. ಎಷ್ಟು ದಿನ ಮಾಡ್ಬೇಕು ಈ ಒಂದು ಟೆಕ್ನಿಕ್ ಅನ್ನ? ಎಷ್ಟು ದಿನ ಫಾಲೋ ಮಾಡ್ಬೇಕು? ನೀವು ಅನ್ಕೊಂಡಿರುವಂತಹ ಸಂಕಲ್ಪ ಸಿದ್ಧಿಸುವವರೆಗೂ ಕೂಡ ನೀವು ಯಾವಾಗ ನೀವು ನೀರ್ ಕುಡಿತೀರಾ, ಯಾವಾಗ ನಿಮ್ಗೆ ನೀರ್ ಕುಡಿಬೇಕು ಅಂತ ಅನ್ಸುತ್ತೋ ಅಷ್ಟು ದಿನಗಳ ಕಾಲ ನೀವು ಮಾಡ್ಬೇಕಾಗತ್ತೆ. ಇದಕ್ಕೆ ಸಮಯ ಇಲ್ಲ. ಮತ್ತೆ ಈ ಒಂದು ನೀವ್ ಅನ್ಕೊಂಡಿರುವಂತ ಸಂಕಲ್ಪ ಸಿದ್ಧಿ ಆಗ್ಬೇಕು ಅಂತ ಹೇಳಿದಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಪರಮಾತ್ಮನಿಗೆ ನೀವು ಬಲವಂತ ಮಾಡೋ ಹಾಗಿಲ್ಲ. ನಿಮ್ಮ ವಿಶ್ವಾಸನ ಹೇಳ್ಬೇಕು, ನಿಮ್ ಕೆಲ್ಸವನ್ನ ನೀವು ಮಾಡ್ಬೇಕು.
ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಫೋರ್ಸ್ ಮಾಡುವಾಗಿಲ್ಲ. ಯೂನಿವರ್ಸ್ಗೆ ಗೊತ್ತಿರುತ್ತೆ, ಆ ಪರಮಾತ್ಮನಿಗೆ ಗೊತ್ತಿರುತ್ತೆ ನಿನಗೆ ಯಾವ್ದು ಬೆಸ್ಟ್ ಇರುತ್ತೆ, ನಿನಗೆ ಯಾವ್ದು ಒಳ್ಳೇದಾಗತ್ತೆ ಅಂತ ಹೇಳಿ. ನಮ್ ಕೆಲ್ಸ ಏನು? ನಮ್ಮ ಸಂಕಲ್ಪವನ್ನ ನಾವು ಅನ್ಕೊಂಡಿರೋದ ಸಿದ್ಧಿ ಮಾಡ್ಕೊಳ್ಳೋದಿಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ಈ ನೀರಿನ ಮುಖಾಂತರ ನಾವು ಆ ನಮ್ಮ ಸಂಕಲ್ಪವನ್ನ ನಾವು ಪ್ರತಿದಿನ ನಾವು ಅದನ್ನ ಎನರ್ಜೈಸ್ ಮಾಡಿ ನಾವು ಕುಡಿಯೋದ್ರಿಂದ ನಮ್ಮ ಸಂಕಲ್ಪ ಅತಿ ಬೇಗವಾಗಿ ಸಿದ್ಧಿಸುತ್ತೆ. ಇದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೇನೆ ನಾನು.